ಸರ್ ನಮಸ್ತೆ. ನಮಸ್ಕಾರ. ಜೈ ಜಿನೇಂದ್ರ. ಹೇಳಿ ಸರ್, ನೀವು ಶುರು ಮಾಡಿ. ಸರ್ ನಮಸ್ತೆ. ನಿನ್ನೆಯಿಂದ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀರಾ. ನಿನ್ನೆಯಿಂದ ಏನೆಲ್ಲ ಬೆಳವಣಿಗೆ ಆಗಿದೆ? ಅಧಿಕಾರಿಗಳೇನಾದರೂ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋಗಿದ್ದೀರಾ ಸರ್? ನಮಸ್ಕಾರ. ಜೈ ಜಿನೇಂದ್ರ. ನಾವು ನಿನ್ನೆಯಿಂದ 2 ದಿನದ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಯುವಕರಾದ ಮಹೇಶ್ ಅವರು, ಪಚ್ಚೇಶ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಸಂಪೂರ್ಣ ಜೈನ ಸಮಾಜ ಸಾಥ್ ಕೊಡ್ತಾ ಇದ್ದೀವಿ. ಆದರೆ ನಾವು ನಮ್ಮನ್ನು ಕೇಳಿ ಇವಾಗವರೆಗೂ ಒಬ್ಬರು ಸಿಂಗಲ್ ಪರ್ಸನ್ ನಮ್ಮನ್ನು ಬಂದು ಏನು ಯಾತಕ್ಕೋಸ್ಕರ ಕೂತ್ಕೊಂಡಿದ್ದೀರಾ, ಯಾಕೆ ಕೂತ್ಕೊಂಡಿದ್ದೀರಾ ಅಂತೇಳಿ ಯಾವುದೇ ರೀತಿಯ ಸರ್ಕಾರದ ವಿಭಾಗದಿಂದ ನಮಗೆ ಹತ್ರ ಬಂದಿಲ್ಲ. ಆದರೆ ನಮ್ಮ ಹೋರಾಟ ಇದು ಸಾಂಕೇತಿಕ 2 ದಿನದ ಹೋರಾಟ ಇದೆ. ಇದನ್ನು ಇಲ್ಲಿಗೆ ನಾವು ಬಿಡಲ್ಲ. ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಿಂದ, ಸಂಪೂರ್ಣ ಕರ್ನಾಟಕದಿಂದ ನಾವು ಇರೋ 20 ಲಕ್ಷ ಜೈನರಿಗೆ ಈ ವಿಷಯಗಳನ್ನು ತಿಳಿಸಿ ನಾವು ಇಲ್ಲಿ ದೊಡ್ಡ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡೋರಿದ್ದೀವಿ. ಈಗ ನಮ್ಮನ್ನು ಎಷ್ಟೇ ನಿರ್ಲಕ್ಷ್ಯ ಮಾಡಲಿ, ನಾಳೆ ದಿನ ನಮ್ಮ ಶಕ್ತಿ ಅವರಿಗೆ ಗೊತ್ತಾಗ್ತದೆ. ನಾವು ಶಾಂತಿ ಪ್ರಿಯರು, ಆದರೆ ನಾವು ಹೋರಾಟ ಸತ್ಯಾಗ್ರಹವನ್ನು ಬಹಳ ಮುಂಚಿನೂ ಮಾಡ್ಕೊಂಡು ಬಂದಂಥ ಸಮಾಜ. ಆದರೆ ಒಳ್ಳೇದಕ್ಕೋಸ್ಕರ ಮಾಡ್ಕೊಂಡು ಬಂದಿವಿ. ನಮಗೋಸ್ಕರ ಕೇಳ್ತಾ ಇರೋದು ಮೊದಲನೇ ಬಾರಿಗೆ ಈ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಬೇಕು. ಸಹಾಯ ಅಲ್ಲ, ನಾವು ನಮ್ಮ ಹಕ್ಕದು ನಮಗೆ ಕೊಡಬೇಕು ಅವರು. ಅದನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತೇವೆ ಸರ್. ಸರ್ ಮತ್ತೆ ನಿನ್ನೆ ಕೇಳಿದಂಗೆ ರಿಪಿಟೇಷನ್ ಪ್ರಶ್ನೆ ಕೇಳ್ತಲ್ಲ ಸರ್. ನಿಮ್ಮ ಸ್ನೇಹಿತರು, ನಿಮ್ಮ ಬಳಗ, ನಿಮ್ಮ ಜೈನ ಸಮುದಾಯದಲ್ಲಿ ಬಹಳಷ್ಟು ಮೋಸ್ಟ್ ಆಫ್ ಸೀನಿಯರ್ಸ್ ಇದ್ದಾರೆ. ಅವರು ಬಂದು ತಮ್ಗೇನಾದ್ರು ಸ್ವಲ್ಪ ಬೆಂಬಲ ಸೂಚಿಸಿ ಇನ್ನಷ್ಟು ಜನ ಬಂದಿದೆ, ಇನ್ನಷ್ಟು ವ್ಯಾಲ್ಯೂಬಲ್ ಬರೋದೇನು ಅಂತ ನಮ್ಗೆ ಅನ್ಸ್ತದೆ. ಅದ್ರ ಬಗ್ಗೆ ತಾವು ಹೇಳಿ ಸರ್. ತಮ್ಮ ಮಾತು ನಿಜವಾದ ಮಾತು, ಅದು 100% ತಾವು ಹೇಳ್ತಾರೆ ಸತ್ಯ. ಆದರೆ ಇವತ್ತೆಲ್ಲ ಬೆಳಗಿಂದನೂ ಬಹಳಷ್ಟು ಜನ ಅರ್ಧ ಗಂಟೆ ಬಂದು ಕುತ್ಕೊಂಡು ಹೋಗಿದ್ದಾರೆ. ತಾವು ಇದನ್ನು ಹೇಳಿದ್ಮೇಲೆ ನಾವು ಎಲ್ಲ ಕಡೆ ಮೆಸೇಜ್ ಮಾಡಿದ್ವಿ. ನಾವು ಇದನ್ನು ಬಹಳ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಸರ್ಕಾರಕ್ಕೂ ನಮ್ಮ ಮೆಸೇಜ್ ಅನ್ನು ಮುಟ್ಲೇಬೇಕು, ಅವ್ರು ಬರೋ ಹಾಗೆ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಎಲ್ಲ ಲೀಡರ್ಸ್ ಇದ್ದೀರಾ. ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್, ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಕೂತು ಚರ್ಚೆ ಮಾಡಿ ಒಂದು ಸಮಸ್ಯೆ ಏನು 7 ಬೇಡಿಕೆ ಇಟ್ಟಿರೋ ಒಂದು ಪರಿಹಾರ ಮಾಡಬಹುದು. ಅದೇನು ದೊಡ್ಡ ಬೇಡಿಕೆ ಏನಲ್ಲ, ಒಂದು ಚರ್ಚೆ ಮಾಡ್ಬೋದಲ್ಲ ಸರ್? ಖಂಡಿತ. ಬಹಳ ಚಿಕ್ಕ ಸಮಸ್ಯೆ, ನಮ್ದೇನು ಬಹಳ ಹೇಳುವಾಗೆ ಬಹಳ ಸರಿ ಇದೆ. ನಾವು 4,500 ಕೋಟಿ ಕೇವಲ ಕೇಳ್ತಾ ಇರೋದು 500-600 ಕೋಟಿ. ಆಮೇಲೆ ಮತ್ತೊಂದು ನಿಗಮ ಮಂಡಳಿ, ನಮ್ದು ನಾವು ಸಸ್ಯಾಹಾರಿಗಳಾಗಿರೋದ್ರಿಂದ ನಮಗೆ ಒಂದು ನಿಗಮ ಮಂಡಳಿ ಸಪ್ರೇಟ್ ಆಗಿದ್ರೆ ನಮಗೇನ್ ಬೇಕು ನಾವು ವ್ಯವಸ್ಥೆಗಳನ್ನ ನಮ್ಮ ಸಮಾಜದವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳನ್ನ ಚೆನ್ನಾಗಿ ಮಾಡಬಹುದು. ಈ ತಾವು ಕ್ವಶನ್ ಬಹಳ ಚೆನ್ನಾಗಿದೆ, ಅವರಿಗೆಲ್ಲ ನಾವು ಮೆಸೇಜ್ ಕೊಟ್ಟಿದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು 100% ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ನಿವೇದನೆ ಕೊಟ್ಟು ಅದು ಆಗದೆ ಇದ್ರೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸತ್ಯಾಗ್ರಹವನ್ನ ಮಾಡ್ತೇವೆ ಸರ್. ಸರಿ, ಇದೇ ಸೂಕ್ತ ಸಂದರ್ಭದಲ್ಲಿ ಪ್ರಶ್ನೆ ಕೇಳೋದು ಏನು ತಪ್ಪಿಲ್ಲ ಅನ್ಸುತ್ತೆ. ನಿಮ್ಮ ಜೈನ ಸಮುದಾಯ ಏನಂದ್ರೆ ಒಂದು ಶಾಂತಿ, ನೆಮ್ಮದಿ, ಸೌಹಾರ್ದತೆ. ಯಾರಾದ್ರೂ ಒಬ್ಬ ಬಡವಾಯ್ತು ಅಂದ್ರೆ ಹೊಟ್ಟೆ ತುಂಬಾ ಊಟ ಹಾಕ್ತೀರಾ, ಬಟ್ಟೆ ಕೊಡ್ತೀರಾ, ಅವನಿಗೆ ಹಣಕಾಸಿನ ಸಹಾಯ ಮಾಡ್ತೀರಾ. ಬಟ್ ಇತಿಹಾಸದ ಪುಟಗಳು ತೆಗೆದು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಹಿಂದೆ ಇದ್ದೀರಾ. ನೀವೇನು ಅವಿದ್ಯಾವಂತರಲ್ಲ ಸರ್, ಎಲ್ಲ ವಿದ್ಯಾವಂತರಿದ್ದೀರಾ. ರಾಜಕೀಯ ಕ್ಷೇತ್ರದಲ್ಲಿ ಗಮನ ಹರಿಸಬೇಕು, ಅದ್ರ ಬಗ್ಗೆ ಹೇಳಿ ಸರ್. ತಾವು ಹೇಳ್ತಾ ಇರೋದು ಒಂದು ಪಾಯಿಂಟ್ ಸರಿ ಇದೆ, ಒಂದು ಪಾಯಿಂಟ್ ಸರಿ ಇಲ್ಲ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಮೇಜರ್ ರಾಜವಂಶಗಳು, ಕವಿಗಳು ಎಲ್ಲರೂ ಜೈನ ಸಮಾಜದಿಂದ ತುಂಬ ತುಳುಕ್ತಾ ಇತ್ತು. ಆದ್ರೆ ಆ ವಿಧಿಯ ಆಟ ಏನೋ, ನಾವು ಈಗ ಅಲ್ಪಸಂಖ್ಯಾತರಾಗಿದ್ದೇವೆ. ಆ ಅಲ್ಪಸಂಖ್ಯಾತರಾಗಿರೋದಕ್ಕೆ ಇವತ್ತು ತೋಡ್ಕೊಂಡು ಕ್ಷತ್ರಿಯ ಸಮಾಜದವರು ಹೋರಾಟದಿಂದ ಬಂದವರು. ಪ್ರತಿಯೊಬ್ಬ ರಾಜ ಮಹಾರಾಜರು, ಚಾಳುಕ್ಯರು, ಹೊಯ್ಸಳರು ಎಲ್ಲರೂ ಕ್ಷತ್ರಿಯ ಸಮಾಜದಿಂದ ಇದ್ದವರು. ನಾವು ಜೈನ ಸಮಾಜದಾಗ ಬಹಳ ದೊಡ್ಡ ಸಮಾಜ ಇತ್ತು ಕರ್ನಾಟಕದಲ್ಲಿ. ಇವತ್ತು ಅದಕ್ಕೋಸ್ಕರ ಎಲ್ಲಾ ಕಡೆನೂ ನಮ್ಮ ಬಸದಿಗಳು ಸಿಗ್ತವೆ, ನಮ್ಮ ದೇವಸ್ಥಾನಗಳು ಸಿಗ್ತವೆ. ಅಂದ್ರೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಸಮಾಜ ಇತ್ತು, ಕೋಟಿಗಟ್ಟಲೆ ಜನ ಇದ್ರು. ಆದ್ರೆ ಇವತ್ತು ನಾವು ಅಲ್ಪಸಂಖ್ಯಾತರಾಗಿದ್ದೀವಿ. ಆದ್ರೆ ಅದನ್ನ ನಾವು ಈಗಲೂ ನಾವು ನಿರ್ವಹಿಸ್ತೀವಿ. ನಮ್ಮ ಹೋರಾಟನ ಶಾಂತಿಯಿಂದನೇ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಹತ್ರ ಬರೋ ರೀತಿಯಲ್ಲಿ ಮುಂದಿನ ಮಾಡ್ತೀವಿ ಸರ್. ಸರ್ ನಮಸ್ತೆ. ನಮ್ಮ ಜೈನ ಸಮುದಾಯದಿಂದ ನಿನ್ನೆಯಿಂದ ಬಹಳಷ್ಟು ಎಲ್ಲ ತಾವು ಹಿರಿಯ ಮುಖಂಡರು ಏನಿದ್ದೀರಾ, ಸೀನಿಯರ್ಸ್ ಲೀಡರ್ಸ್, ಜೂನಿಯರ್ಸ್ ಮತ್ತೆ ಹೆಣ್ಮಕ್ಳೆಲ್ಲ ಬಂದು ಕೂತು ಉಪವಾಸ ಸತ್ಯಾಗ್ರಹ ಒಳ್ಳೆ ರೀತಿಲೇ ಮಾಡ್ತಾ ಇದ್ದೀರಾ. ಹೇಳಿ ಸರ್, ಈ ಒಂದು ಪ್ರತಿಭಟನೆ ಬಿಸಿ ಮುಟ್ಟಿದೆಯಾ ಸರ್ ಅಲ್ಲಿ? ನೋಡಿ ಸರ್, ಅವ್ರಿಗೆ ವಿಷಯ ಎಲ್ಲ ಗೊತ್ತಾಗಿದೆ. ಆದ್ರೂ ಕೂಡ ಎಲ್ಲ ಓಟಿನ ಲೆಕ್ಕಾಚಾರ. ಜೈನರು ಕಡಿಮೆ, ಇವ್ರು ಹೋಲಿಲ್ಲ ಅಂದ್ರೆ ಏನ್ ಮಾಡೋರು ಹಂಗಿದ್ದಾರೆ. ಆ ತರ ಎಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅವರು. ಅದ್ರ ಸಲುವಾಗಿ ನೋಡಿ ಸರ್, ನಮ್ದು ಯಾವುದೇ ಬೇಡಿಕೆ
ಅನಾವಶ್ಯಕವಾಗಿ ಏನೂ ಇಲ್ಲ, ನಿಯಮ ಬಾಹ್ಯ ಏನೂ ಇಲ್ಲ. ಬೇರೆ ಯಾವ ರೀತಿ ಅಲ್ಪಸಂಖ್ಯಾತರು, ಬೇರೆ ಮುಸ್ಲಿಂ ಸಮುದಾಯ ಇದೆ, ಕ್ರಿಶ್ಚಿಯನ್ ಇದೆ, ಅವ್ರಿಗೆ ಯಾವ ರೀತಿ ಅನುದಾನ ಕೊಡ್ತಾ ಇದ್ದೀರಾ, ಅವ್ರ ಧರ್ಮದ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಸಲುವಾಗಿ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ, ಅದೇ ರೀತಿ ಸಹಾಯ ಜೈನ ಸಮಾಜಕ್ಕೆ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರಿಗೆ ಕೂಡಿ ಅವರು ಬೆಳೀಲಿ, ಅದ್ರ ಜೊತೆ ಬೇರೆ ಅಲ್ಪಸಂಖ್ಯಾತರು ಬೆಳಿಬೇಕಲ್ಲ. ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳಿವೆ. ಸರ್, ತಮ್ಮ ಪ್ರಮುಖವಾದ ಬೇಡಿಕೆ ಹೇಳಿ ಸರ್, ಮತ್ತೊಂದ್ಸಲ ಹೇಳಿ, ತಪ್ಪಿಲ್ಲ. ನೋಡಿ ಸರ್, ನಮ್ಮ ಮೊದಲನೇ ಬೇಡಿಕೆ ನೋಡಿ, 4,500 ಕೋಟಿ ರೂಪಾಯಿ ಬಜೆಟ್ ಇದೆ. ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಡತನ ಜೈನ ಸಮಾಜದಲ್ಲಿ ಇದೆ ಅಂತ ಕರ್ನಾಟಕದ ವರದಿ ಇದೆ. ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನಲ್ಲಿ, ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಆ ಡಾಟಾ ಅವೈಲೇಬಲ್ ಇದೆ. ಕರ್ನಾಟಕದಲ್ಲಿ ಅಲ್ಲಿ ಏನು ಅಲ್ಪಸಂಖ್ಯಾತರ ಧರ್ಮಗಳಿವೆ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧ, ಜೈನ, ಪಾರ್ಸಿ, ಈ ಎಲ್ಲಾ ಧರ್ಮಗಳು ಜಾಸ್ತಿ ಬಡತನ ಜೈನರಲ್ಲಿ ಅಂತ ಇದೆ. 50% ಕಿಂತ ಜಾಸ್ತಿ ಬಡತನ ಜೈನರಲ್ಲಿದೆ. 29 ಮುಸ್ಲಿಂ, 14% ಕ್ರಿಶ್ಚಿಯನ್ ಅಂತ ಸರ್ಕಾರದ ವರದಿ ಇದೆ. ನಿರುದ್ಯೋಗ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಜೈನ ಸಮಾಜದಲ್ಲಿ ಇದೆ. ಅದು ಆದ್ಮೇಲೆ ವಿಧವೆಯರ ಸಂಖ್ಯೆ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಎಲ್ಲಕ್ಕಿಂತ ಜಾಸ್ತಿ ವಿಧವೆಯರ ಸಂಖ್ಯೆ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಮತ್ತು ಧಾರ್ಮಿಕ ಸ್ಥಳಗಳ ಬಗ್ಗೆ ಬಂದರೆ ಅಲ್ಪಸಂಖ್ಯಾತರಲ್ಲಿ ಪ್ರಾಚೀನ ಧರ್ಮನೇ ಜೈನ ಧರ್ಮ. ಇವು ಯಾವ ಪ್ರಾಚೀನ ಧರ್ಮಗಳಲ್ಲ. ಅದರ ಜೊತೆಗೆ ಎಲ್ಲಕ್ಕಿಂತ ಕಡಿಮೆ ಸರ್ಕಾರದ ಅನುದಾನ ಮತ್ತು ಸವಲತ್ತುಗಳು, ಪ್ರಾಚೀನ ಏನು ಬಸದಿಗಳಿವೆ, ಧಾರ್ಮಿಕ ಕ್ಷೇತ್ರಗಳಿವೆ, ಎಲ್ಲಕ್ಕಿಂತ ಕಡಿಮೆ ಅನುದಾನ ಜೈನ ಸಮಾಜ ಸಿಕ್ಕಿದೆ. ನಮ್ದು ಏನು ಯಾವ ರೀತಿ ನೀವು ಸಂಖ್ಯಾತರು ವಿಭಾಗ ಮಾಡಿದ್ದಾರೆ, ಆದ್ರೆ ನೀವು ಮಾಡ್ತಾ ಇರೋದೇನು? ಒರಿಜಿನಲ್ ಯಾರು ಅಲ್ಪಸಂಖ್ಯಾತರು ಇದ್ದಾರೆ, ಯಾರು ನಿಜವಾಗಿ ಅಲ್ಪಸಂಖ್ಯಾತರಿದ್ರೆ ಅವ್ರ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ದೌರ್ಜನ್ಯ ಇವ್ರು ಮಾಡ್ತಿದ್ದಾರೆ. ಏನು ಕೇರೆ ಮಾಡ್ತಾ ಇದ್ದಾರೆ ಸರ್? ನಿನ್ನಿಂದನೇ ಉಪವಾಸ ನಾವು ಕೂತಿದ್ವಿ. ಜೈನರು ನೋಡಿ, ನಮ್ದು 1 ಲಕ್ಷ ಸೇರಿಸಿ ನಾವು ಬಸ್ ಹೊಡೆಯೋದು, ಬೆಂಕಿ ಹಚ್ಚೋದು, ಇದೆಲ್ಲ ಮಾಡೋದು ನಮ್ಮ ಸಮಾಜ ಅಲ್ಲ. ನಾವು ಶಾಂತಿ ಪ್ರಿಯರು, ಅಹಿಂಸಾತ್ಮಕರು. ನಮ್ಗೆ ಏನ್ ಗೊತ್ತು? ನಾವು ಸ್ವತಃ ಸುಟ್ಕೊಂಡು ಬೇರೆದು ಒಳ್ಳೆ ಮಾಡೋ ಜನ ನಮ್ದು. ನಾವೊಂದು ಹಿರಿಯ ಕೂಡ ಹೊಡೆಯೋದಿಲ್ಲ. ಇವತ್ ನೋಡಿ, ನಿನ್ನೆಂದು ಉಪವಾಸ ಕೂತಿದ್ವಿ, ಒಬ್ರು ಕೂಡ ಬಂದಿಲ್ಲ. ಇವ್ರು ಏನ್ ಹೇಳ್ತಾರೆ? ನಾವು ಹಿಂದೂದವರ ಪರವಾಗಿ ಕೆಲಸ ಮಾಡ್ತಿದ್ವಿ, SC ST ಅಲ್ಪಸಂಖ್ಯಾತರು, ಇವ್ರು ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾರೆ ಇವ್ರು. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? ಬರೀ 1-2 ಕೈ ಕೆಲಸ ಮಾಡ್ತಾ ಇದಾರೆ. ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದಾರೆ. ನೋಡಿ, ಎಲ್ಲರೂ ಬೆಳಿಲಿ, ಎಲ್ಲರೂ ಉಳಿಲಿ, ನಮ್ದು ಅದೇ ಸಿದ್ಧಾಂತ. ಎಲ್ಲಾ ಜೀವಗಳನ್ನು ನಾವು ಸಮವಾಗಿ ನೋಡ್ತೀವಿ. ಒಂದು ನಾಯಿ ಇರ್ಲಿ, ನರಿ ಇರ್ಲಿ, ಒಂದು ಯಾವುದೇ ನಿಷ್ಕೃಷ್ಟ ತಿರ್ಯಂಚ ಜೀವ ಕೂಡ ಇದ್ರು ಕೂಡ ಅದಕ್ಕೆ ನಾವು ನಮ್ಮ ಸಮಾನತೆಯಿಂದ ನೋಡ್ತೀವಿ. ನಾವು ಯಾರಿಗೆ ಆ ಜಾತಿ ಈ ಜಾತಿ ಅವ್ರ ಧರ್ಮ ಅನ್ನೋದಿಲ್ಲ. ನಾವು ಹೇಳೋದು ಇಷ್ಟೇ, ಬೇರೆಯವ್ರಿಗೆ ಯಾವ ರೀತಿ ನೀವು ಸವಲತ್ತುಗಳು ಕೊಡ್ತಾ ಇದ್ದೀರಾ ಅದೇ ರೀತಿ ಜನರಿಗೆ ಸವಲತ್ತುಗಳು ಬೇಡ್ತಾ ಇದೀವಿ ಅಷ್ಟೇ. ಬಾಳು ಮತ್ತು ಬಾಳು ಜೈನ ವಿದ್ಯಾರ್ಥಿ ನಿಲಯಗಳು, ಜೈನ ನಿಗಮ ಮಂಡಳಿಯ ನಿರ್ಮಾಣ, ಜೈನ ನಿಗಮ ಮಂಡಳಿ, ಬೋಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ, ಅಹಿಂಸಾ ಪರಮೋ ಧರ್ಮ ಕಿ ಜೈ, ಅಹಿಂಸಾ ಪರಮೋ ಧರ್ಮ ಕಿ ಜೈ. ಹೋರಾಟ 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 ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜೈನ್ ನಿಗಮ ಮಂಡಳಿ, ಜೈನ್ ನಿಗಮ ಮಂಡಳಿ, ಜೈನ್ ನಿಗಮ ಮಂಡಳಿ.